ಮಾಡ್ತಿದ್ದೀರಿ? ಏನ್ ಕಡ್ ಅವ್ಯಾವ ಮುಟ್ಬೇಡ, ಅವೇನು ಮುಟ್ಬೇಡ. ಏನ್ ಕಡ್ತ ತಗೊಂಡಿದ್ದೀರಾ? ನಮ್ದು ರಿಟೈರ್ಮೆಂಟ್ ಬೆನಿಫಿಟ್ಸ್ ಸೇವಿಂಗ್ಸ್ ಏನೇನೋ ಇತ್ತಲ್ಲ ಎಲ್ಲ ಒಂದ್ಸಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಯಾಕೆಂದೆಲ್ಲ ತುಂಬಾ ದಿನ ಆಯ್ತಲ್ಲ, ಅಪ್ಡೇಟ್ ಮಾಡ್ತಾ ಇದ್ದೀನಿ ಅದಕ್ಕೆ. ಅಲ್ಲ ರೀ, ರಿಟೈರ್ಡ್ ಆಗಿದ್ದೀರಾ, ಪೆನ್ಷನ್ ಬರ್ತಾಯ್ತೆ, ಈಗಾದ್ರೂ ಏನಾದ್ರು ಕೊಡ್ಸ್ರಿ. ಹೌದಲ್ವಾ? ವಯಸ್ಸಾಯ್ತು ನಮ್ದು. ಏನಾದ್ರು ಒಂದ್ ಕೆಲಸ ಮಾಡೋಣ, ಒಂದೆರಡು ಎಫ್ ಡಿ ಮುಗಿಸ್ಬಿಡ್ತೀನಿ. ನೀನೇನೋ ಕುತ್ತಿಗೆ ಏನೋ ಬೇಕಂತಿದ್ದಲ್ಲ, ಕುತ್ತಿಗೆ ಕೈನೋ ಏನಾದ್ರು ತಗೋ ಹೋಗ್ಲಿ. ಬೇಡ ಬಿಡು, ಎಷ್ಟೊಂದು ಲೇಟ್ ಆಗ್ಬಿಟ್ಟೈತೆ ಈಗಾಗ್ಲೇ. ಆಗಿನ ಬ್ಯಾಕ್ ನೀಡು ತಿರುಗಿನ ಹಾಕೊಂಡಾಗ ಹಾಕಬೇಡ ಅಂತೀರಾ, ಮನೇಲಿ ಇಡಬೇಡ ಅಂತೀರಾ. ಯಾಕೆ ಬೇಕು? ಬೇಡ ಹಂಗಾದ್ರೆ ಬೇಡ ಬಿಡಿ, ಆಯ್ತು. ನಾನು ಕೇಳಲಿಲ್ಲ ಅಂದ್ಬೇಡ. ಇಲ್ಲ ಬೇಡ ಬಿಡ್ರಿ, ಹೋಗ್ಲಿ. ಅದ್ರ ಬದಲು ಒಂದು ಹೊಸ ಕಾರ್ ತರಬೇಡ. ನಿಮಗೆ ಕಾರು ಈ ಟ್ರಾಫಿಕ್ ಅಲ್ಲಿ ನಿಮ್ಗೆ ಮೊದ್ಲೇ ಈ ಟ್ರಾಫಿಕ್ ಇಷ್ಟ ಆಗಲ್ಲ. ಮತ್ತೆ ಆ ದೊಡ್ಡ ಕಾರು ನಮ್ಗೆ ಯೂಸ್ ಆಗಲ್ಲ. ಇರೋ ಕಾರ್ನೇ ನೀವು ಉಪಯೋಗಿಸಲ್ಲ. ಏನ್ ಮಾಡೋದು, ಟ್ರಾಫಿಕ್ ಹೆಂಗಿದೆ ಬೆಂಗಳೂರಲ್ಲಿ? ನಮ್ಗೆ ಯಾಕೆ ಬೇಕು ಕಾರ್ ತಗೊಳ್ಳಿ. ಅದು ಸರಿ, ಈ ಕಾರ್ಗೆ ವರ್ಷ ಇನ್ಶೂರೆನ್ಸ್ ಬಿಟ್ರೆ ದಂಡ ನಮ್ಗೆ. ಹಂಗಾದ್ರೆ ಕೆಲಸ ಮಾಡೋಣ, ಒಂದು ಫಾರಿನ್ ಟ್ರಿಪ್ ಹೋಗ್ಬೇಡ. ಬೇರೆ ದೇಶಕ್ಕೆ ಹೋಗೋಣ ಅಂತ ಆಗಿಲ್ಲ. ಹೊಟ್ಟೆ ಬುಡುಗುಡು ಬುಡುಗುಡು ಅಂತ ಬಂದ್ರಿ 2 ದಿನಕ್ಕೆ ವಾಪಸ್. ಆಗುವಾಗಲ್ಲ ನಮ್ ಕೈಲಿ. ಮತ್ತೇನು ಸುಮ್ನೆ ಹಿಂಗೆ ಎಲ್ಲ ಅಪ್ಡೇಟ್ ಮಾಡಿ ಸುಮ್ನೆ ಕೂತ್ಕೊಳ್ಳೋದ? ಅಷ್ಟೇ ಜೀವನ ಪೂರ್ತಿ ಮೊದ್ಲೆಲ್ಲ ಉಳಿತಾಯ ಮಾಡು, ಕೆಲಸ ಮಾಡೋದಿದ್ದಾಯ್ತು. ಈಗ ಅದಕ್ಕೆ ಅಲ್ಲಿದ್ರೆ ಕಟ್ಲೆ ಇಲ್ಲ, ಕಟ್ಲೆ ಇದ್ದಾಗ ಅಲ್ಲೆಲ್ಲ ಉದುರೋಗಿರುತ್ತೆ. ಅಷ್ಟೇ ನಮ್ ಜೀವನ. ಏನೀಗ ನೋಡೋದು, ಅಪ್ಡೇಟ್ ಮಾಡು, ದಿನ ತಿಂಗಳಿಗೋ 2 ತಿಂಗಳು ಒಂದ್ಸಲಿ ತೆಗಿ, ಓ ಅನ್ಕೋ, ಎತ್ತಿಡು. ಉಪ್ಪು ಖಾರ ಹಾಕೊಂಡು ಹಾಕ್ಬೇಕು ಅಷ್ಟೇ. ಹೋಗ್ಲಿ ಬಿಡು, ನಾನು ಬರ್ದಿರ್ತೀನಿ ಅಷ್ಟೇ ರೀ. ಹೊಸ ವರ್ಷ ಅದ್ ಯಾರೇ ಅರ್ಧೋಗಿರ ಆ ಡೈರಿಲಿ ಬರ್ತೀರ. ಹೋಗ್ಲಿ, ಒಂದು ಹೊಸ ಡೈರಿ ಆದ್ರೂ ತಗೊಳ್ರಿ. ಹೊಸ ವರ್ಷಕ್ಕೆ ಹೊಸ ಡೈರಿ ಆದ್ರೂ ತಗೊಳ್ರಿ. ಈಗಲೇ ಹೋಗ್ತಾ ಬಿಡ್ತೀನಿ. ಏನೋ ಒಂದು 500 ರೂಪಾಯಿ ಆಗುತ್ತಾ? ಅಯ್ಯೋ, ತಗೊಳ್ರಿ ಒಂದು ಹೊಸ ಡೈರಿ. ಎಲ್ಲ ಬೇರೆ ಬುಕ್ ಬರೆಯೋಣ. ಇನ್ನೇನ್ ಕೆಲಸ ಇಲ್ವಲ್ಲ, ಈ ಬುಕ್ಕಿಂದ ಬರೀರಿ. ಅದಕ್ಕೆ ಬರೆದ್ರು ಇದಕ್ಕೆ ಬರೆದ್ರು ಏನ್ ಡಿಫ್ರೆನ್ಸ್? ಅದೇ ಲೆಕ್ಕ, ಅದೇ ಇದು. ಇದು ಇನ್ನು ಹಿಂಗ್ ಖಾಲಿ ಪೇಜ್ಗಳಿದೆ, ಇನ್ನೊಂದ್ ಸ್ವಲ್ಪ ದಿನ ಬರುತ್ತೆ. ಬೇಡ ಬಿಡು, ಡೈರಿನೂ ಇಲ್ವಾ? ಸಾಕಿದೆ. ಏನಕ್ಕೆ ಸುಮ್ನೆ ಹೊಸ ಡೈರಿ? ನಮ್ಗೆ ಇವಾಗ ಏನೂ ಇಲ್ವಾ ಹಂಗಾರೆ? ಸುಮ್ನೆ ಆಯ್ತಾ ಜೀವನ? ಇದೆಲ್ಲ ನೋಡೋದು, ಅನ್ನೋದು, ಮತ್ತೆಲ್ಲ ಎತ್ತಿಡೋದು, ಅಷ್ಟೇ. ಇಷ್ಟೇ ಜೀವನ.